ಬಂದು ವಿಸಿಟ್ ಮಾಡ್ತಾರೆ. ಯಾಕೆ ಲೆಫ್ಟ್ ಲೆಫ್ಟ್ ಓ ಮೈ ಗಾಡ್ ಏನು ರೋಡೇ ಬ್ಲಾಕ್ ಆಗಿದೆ. 5 ಮೀನ್ ತಿಂದ್ರಾ? ಅದ್ರದೇ ಮೂಳೆ ಇದು. ಹಾಯ್ ಗಾಯ್ಸ್, ಸೊ ನಾವಿವತ್ತು ಮೀನು ತಿನ್ನೋಕೆ ಬಂದಿದ್ದೀವಿ. ಸೂಪರ್ ಆಗಿರುತ್ತೆ ಇಲ್ಲಿ. ಸೊ ಅಲ್ಲಿ ಅಷ್ಟು ಫುಲ್ಲು ತವ ಮೇಲೆ ಇರೋದೆಲ್ಲ ನಾವೇ ಆರ್ಡ್ರ್ ಮಾಡಿರೋದು. ನಾವು 5 ಮೆಂಬರ್ಸ್ ಇದ್ದೀವಿ, 17 ಆರ್ಡರ್ ಮಾಡಿದ್ದೀವಿ. ಎಲ್ಲಿದು ಲೊಕೇಶನ್ ಅಂತ ಯೋಚನೆ ಮಾಡ್ತಾ ಇದ್ರೆ ಬನ್ನೂರು ರೋಡ್ ಹತ್ರ, ಮಳವಳ್ಳಿ ಹತ್ರ ಅಲ್ಗೂರ್ ಅಂತ ಸಿಗುತ್ತೆ ನಿಮಗೆ. ಅಲ್ಗೂರ್ ಹತ್ರ ಬಂದರೆ ನಿಮಗೆ ಭುವಿನ ದೊಡ್ಡಿ ಅಂತ ಒಂದು ಊರು ಸಿಗುತ್ತೆ. ಆ ಊರ ಹತ್ರ ಮೀನು ಈ ಥರ ತುಂಬ ಜನ ಮಾರ್ತಾರೆ. ಸೊ ಇದು ತುಂಬಾ ಫೇಮಸ್, ತುಂಬ ಜನ ಬರ್ತಾರೆ. ನೋಡ್ತಿರ್ಬೋದು ನೀವು ಎಷ್ಟು ಕ್ರೌಡ್ ಇದೆ ಅಂತ. ಸೊ ನಾವು ಬಂದು ಒಂದು 15-20 ಮಿನಿಟ್ಸ್ ಆಯಿತು. ನಾವು ಆರ್ಡರ್ ಕೊಟ್ಟಿದ್ದೀವಿ. ಅಷ್ಟು ಫುಲ್ ಮೀನು ಕೂಡ ನಮ್ಮದೇನೆ. ನೋಡೋಣ. ನಾನು ಬಿಫೋರ್ ಒನ್ಸ್ ನಾನು ಬಂದಿದ್ದೆ, ವಿಸಿಟ್ ಮಾಡಿದ್ದೆ. ನಾನು ಇಲ್ಲೇ ಸೇಮ್ ಪ್ಲೇಸ್ ಇವರನ್ನೇ. ಇವರು ಮತ್ತು ಇವ್ರ ಹಸ್ಬೆಂಡ್ ಮಾಡ್ತಾರೆ. ಈ ಆಂಟಿ ಇವ್ರದ್ದು 2 ಶಾಪ್ ಇದೆ, ಇದೊಂದು ಮತ್ತು ಇನ್ನೊಂದು. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಹೇಳ್ತೀನಿ ಹೇಗಿರುತ್ತೆ ಅಂತ. ಸ್ಟೇ ಟ್ಯೂನ್. ಇದೆ ಅಂತ ಅನ್ನಿಸ್ತಾ ಇದೆ. ಒಂದು ಸ್ವಲ್ಪ ದೊಡ್ಡದಿದೆ, ಒಂದು ಸ್ವಲ್ಪ ಚಿಕ್ಕದಿದೆ. ಹಾಂ, ನಿಮ್ಗೆ ಯಾವ ಮೀನು ಬೇಕು? ನನಗೆ 2 ಮೀನು. 2 ಮೀನು ತಿನ್ನಲ್ಲ, ಸುಮ್ಮನೆ ಬೇಕು. ಹೌದ್ರಿ, ಎಲ್ಲದೂ ಬುದ್ಧ ಹಾಕ್ತಾರೆ. ದಿನಾಕ ಹೇಗಿದೆ? ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಸ್ವಲ್ಪ ಜೋರಾಗಿ ಮಾತಾಡಿ. ಸೂಪರ್ ಆಗಿದೆ. ಇಶಾ ಅವರೇ, ಆಮೇಲೆ ಚೆನ್ನಾಗಿದೆ. ಹೇಳೆ, ಇರ್ಲಿ ಪರವಾಗಿಲ್ಲ. ಮುಂದಕ್ಕೆ ಇನ್ನೊಂದು ವರ್ಡ್ ಹೇಳು. ಪ್ರಸನ್ನ ಸೂಪರ್ ಆಗಿದೆ, ಹಾ ಚೆನ್ನಾಗಿದೆ, ಹಾ ಮುಂಬಾಟಾಗಿದೆ, ಹಾ. ಸೇಮ್ ಮೀನ್ ತರ ಇದೆ. ನಿಖಿಲ್, Wait a minute. Who are you? ಜೋರಾಗಿ ಹೇಳಿ. ಆಯ್ತು, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹೇಗಿದೆ? ಸೊ ಗೈಸ್, ನಾವಿವಾಗ ಫಿಶ್ ತಿನ್ಕೊಂಡು ರೂಟ್ ಮಿಸ್ ಮಾಡಿಕೊಂಡು ವಾಪಸ್ಸು ಹೋಗ್ತಾ ಇದ್ದೀವಿ. ಹೇಗಿತ್ತು ಫಿಶ್? ಫಿಶು ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿತ್ತು. ಹಾಂ, ನಾನು ಯಾವತ್ತೂ ತಿಂದಿರ್ಲಿಲ್ಲ. ಇವ್ರ ಮಮ್ಮಿ ಕುಂದಾಪುರ, ಉಡುಪಿ ಅವರು. ಸೊ ಅವ್ರ ಅಮ್ಮ ಚೆನ್ನಾಗಿ ತಿಂತಾರೆ, ಇವಳು ತಿಂತಾ ಇರಲಿಲ್ಲ. ನಮ್ಮ ಸೈಡು, ಇಲ್ಲಿ ನಮ್ಮ ಚನ್ನಪಟ್ಟಣದ ಸೈಡ್ ಇದು ಫೇಮಸ್ ಅಲ್ಲ. ಹೆಂಗಿರುತ್ತೆ ಟೇಸ್ಟ್ ಅಂತ ಹೇಳಿ. ಸಜಿನಿ ಅಕ್ಕ, ತುಂಬಾ ಚೆನ್ನಾಗಿದೆ. ಸಜಿನ್, ಇವರು ಕುಂದಾಪುರನ. ಹಾ, ಹೇಳಿ. ನೀವು ರಿವ್ಯೂ ಕೊಡ್ಬೇಕು ಇವಾಗ. ನೀವು ಮೀನ್ ತಿಂತಿರಲ್ಲ ಜಾಸ್ತಿ. ಹೌದು, ತುಂಬಾ ಚೆನ್ನಾಗಿತ್ತು. ಹಾ ಅಷ್ಟೇ, ಇನ್ನಿಂದ ಹಾ, ನೀವು ಹೇಳಿ, ಎಷ್ಟು ಕೊಡ್ತೀರಾ ರೇಟಿಂಗ್ಸ್? ರೇಟಿಂಗ್ಸ್ 10ಗೆ 10. ಹಾ, ಸಜಿನಿ ಅಕ್ಕ ನೀವು? 10 out of 10. ಓಕೆ. ನಿಖಿಲ್ ನೀವು? ನೀವು ಹೇಳಿ ಬೇಗ ಬೇಗ. ಮೀನೊಳಗೆ ಮುಳ್ಳಿತ್ತು. ಹಾ, ಆ ಮುಳ್ಳೊಳಗಡೆ ಏನಿತ್ತು? ಇದೇ ಫಸ್ಟ್ ನೋಡಿದ್ ಮೀನೊಳಗಡೆ ಹಾ. ಓಕೆ. ನಾನು 1.5 ತಿಂದೆ. ನೀನೆಷ್ಟು? ಇವಳು 2 ತಿಂದ್ಲು. ಸಜಿನಿ ತಿಂದೆ. ಹಾ, 3 ತಿಂದ್ರು. ನಿಖಿಲ್ ಅವರು 3 ತಿಂದ್ರು. ಪ್ರಸನ್ನ ಅವರು 4 ತಿಂದ್ರು. ಸುಳ್ಳು ಹೇಳ್ತಾಳು, ಸುಳ್ಳು. ಮೂರು. ಓಕೆ. ಸಹಿಷ್ಣುವರು 1 ತಿಂದ್ರು, 1ದಲ್ಲಿ ಅರ್ಧ ತಿಂದ್ರು ಅಲ್ಲ ಸಹಿಷ್ಣುವರೇ? ಕರೆಕ್ಟಾ? ಓಕೆ. ಸೊ ನಾವಿವಾಗ ಚನ್ನಪಟ್ಟಣ ಹೋಗ್ತಾ ಇದೀವಿ, ನಮ್ಮ ಮನೆಗೆ. ಅಲ್ಲೇನ್ ನೋಡಕ್ ಹೋಗ್ತಾ ಇದೀವಿ? ಅದೇನೋ ಡ್ಯಾಮ್ ತೋರ್ಸಕ್ಕಂತ ನಮ್ಮ ಊರ ಹತ್ರ ಒಂದು ಡ್ಯಾಮ್ ಇದೆ, ತುಂಬಾ ಚೆನ್ನಾಗಿದೆ. ಅದನ್ನ ತೋರ್ಸಕ್ ಕರ್ಕೊಂಡು ಹೋಗ್ತಾ ಇದೀನಿ. ಸೊ ನಾವೆಲ್ಲ ಇವತ್ತು ನಮ್ಮ ಮನೇಲೆ ಸ್ಟೇ ಮಾಡ್ತಾ ಇದೀವಿ. ಓಕೆ ಗಾಯ್ಸ್, ಬಾಯ್. ಸಹಿಷ್ಣುವ್ರೆ, ನಂದು ಫಸ್ಟ್ ವ್ಲಾಗ್ ಹೇಗಿತ್ತು? ವಿಡಿಯೋ ನೆನ್ನೆ ಅಪ್ಲೋಡ್ ಮಾಡಿರೋದು. ಎಷ್ಟು ಸಲ ನೋಡ್ದೆ ಸಹಿಷ್ಣ? ಎಷ್ಟು ಇದು ವಿಡಿಯೋ ಚೆನ್ನಾಗಿತ್ತಾ? ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು ನನ್ಗೆ? ಇಲ್ಲಿ ತಿರ್ಗ್ಬೇಕು ನೀವು ಕ್ಯಾಮ್ರಾ. ಕುಂಟ ಎಷ್ಟು ದೂರವು ಎನ್ನ
ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರೇ ಹಾಗೂ ನನ್ನ ನೆಚ್ಚಿನ ಬಂಧು ಮಿತ್ರರೇ, ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಹಾಗೂ ಜನ ಶಾಂತಚಿತ್ತವಾಗಿರ್ಬೇಕು, ಗಲಾಟೆ ಮಾಡಬಾರ್ದು. ದಯವಿಟ್ಟು ಯಾರು ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಬೇಡಿ. ದಯವಿಟ್ಟು ನಿಖಿಲ್ ಕರೆಸ್ತೀವಿ, ನಿಶನ್ನು ಕರೆಸ್ತೀವಿ, ಮಧುನು ಕರೆಸ್ತೀವಿ. ದಯವಿಟ್ಟು ಯಾರು ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಬಾರ್ದು. ಪ್ರಸನ್ನ, ನೀವು ಬರ್ತಾರದಕ್ಕೆ ತಮಟೆ ಹೊಡಿಸ್ತಾ ಇದೀನಿ, ಕೇಳಿಸ್ತೈತಾ? ನಮ್ಮೂರ್ ಹೆಂಗೆ? ಇನ್ನು ನಮ್ಮೂರ್ಗೆ ಹೋಗಿಲ್ಲ. ಇವಾಗ ಚನ್ನಪಟ್ಟಣ ರಾಮನಗರ ಜಿಲ್ಲಾ ಪೊಲೀಸು. ಫುಲ್ಲು ಮಳೆ ಬಂದ್ಬಿಟ್ಟಿದೆ ಇಲ್ಲಿ. ತಾತ ಬೇರೆ ಫುಲ್ ಸ್ಟ್ರಗಲ್ ಮಾಡ್ಕೊಂಡು ಹೋಗ್ತವ್ರೆ. ನೋಡಿ ನಮ್ಮ ಚನ್ನಪಟ್ಟಣ ರಾಮನಗರ ಸೈಡ್ ಎಲ್ಲ ಫುಲ್ಲು ಸೀಮೆ ಹುಲ್ಲು, ಆಮೇಲೆ ತೆಂಗಿನ ಮರಗಳು ಇವೇ ಜಾಸ್ತಿ. ಆಮೇಲೆ ರೇಷ್ಮೆ ಸೊಪ್ಪು ನೋಡಿ, ರೇಷ್ಮೆ ಹುಳ ಗೊತ್ತಾ? ರೇಷ್ಮೆ ಗೊತ್ತಾ ನಿಮ್ಗೆ? ರಾಮನಗರದಲ್ಲಿ ಫೇಮಸ್. ಇಲ್ಲಿ ಸುತ್ತಮುತ್ತ ರಾಮನಗರ ಚನ್ನಪಟ್ಟಣದಲ್ಲೆಲ್ಲ ರೇಷ್ಮೆನ ನಾನು ಒಂದು ರೇಷ್ಮೆನ ಬೆಳೆಸ್ತಾರೆ ಗೊತ್ತಾ? ಅದು ಫಸ್ಟ್ ಚಾಕಿ ಅಂತ ತಗೋತಾರೆ. ಅದು ಇಷ್ಟು ಚಿಕ್ಕ ಹುಳ ಇರುತ್ತೆ ಆಯ್ತಾ. ಅದನ್ನ 18 days ಆ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಹಾಕಿ ಅದಿಷ್ಟು ದಪ್ಪ ಆಗತ್ತೆ. ಆಮೇಲೆ ಅದು ಯೆಲ್ಲೋ ಕಲರ್ ಆಗತ್ತೆ. ಯೆಲ್ಲೋ ಕಲರ್ ಆದ್ಮೇಲೆ ಅದು ಒಂಥರ ಚಂದ್ರಿಕೆ ಅಂತ ಬರುತ್ತೆ. ಅದ್ರ ಮೇಲೆ ಎಲ್ಲ ಬಿಡ್ತಾರ ಆ ಹುಳಗಳನ್ನ. ಆ ಹುಳ ಬಿಟ್ಟು 2 days ಬಿಸಿಲಲ್ಲಿ ಇಡ್ಬೇಕು. ಚೆನ್ನಾಗಿ ಕಾಣಿಸ್ತಿದ್ಯಾ? ಒಂದು 2 days ಇಟ್ಮೇಲೆ ಅದು ಗೂಡು ಕಟ್ಟಕ್ ಸ್ಟಾರ್ಟ್ ಆಗತ್ತೆ. ಗೂಡು ಕಟ್ಟಕ್ ಸ್ಟಾರ್ಟ್ ಮಾಡಾದ್ಮೇಲೆ ಅದನ್ನ ಬಿಡಿಸಿ ಕ್ಲೀನ್ ಮಾಡಿ ರೇಷ್ಮೆದಕ್ಕೆ ಹಾಕ್ತಾರೆ. ಸೊ 1 kgಗೆ ಇಷ್ಟು. ನೋಡಿ ಗಾಯ್ಸ್, ನಾನು ಎಷ್ಟು ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಇವಳು ಕೇರ್ಲೆಸ್ ಫೆಲೋ, ಇವಳು ಎಷ್ಟು ಚೀಪ್ ಮಾಡ್ತಾ ಇದ್ದಾಳೆ ನಮ್ಮ ರಾಮನಗರನ. ನೋಡಿ ಗಾಯ್ಸ್, ಓಕೆ ಬೈ ಫ್ರೆಂಡ್ಸ್. ರಿಯಲ್ ನೇಚರ್ ನೋಡಿ. ಬಾ, ಆರ್ಬಿಡ್ತೀಯಾ? ಇರೋದೇ ಸಣ್ಣ ಗಾಳಿಗೊಮ್ಮೆ ಆರ್ಬಿಡ್ತೀಯ. ಬಾ ಒಳಗಡೆ ಬಂದ್ಬಿಟ್ರು. ಬಂದ್ವಿ ಗಾಯ್ಸ್, ಇಲ್ಲೊಂದು ರೋಡ್ ಇದೆ. ಸೊ ಹೋಗ್ತಾ ಇದೀವಿ. ಸ್ಟ್ರೈಟ್ ನಡೀರಿ. ಇನ್ನೇನ್ ಬಂತ ಅಲ್ಲಿ ಮುಂದೆ ಲೆಫ್ಟ್ ತಗೊಳ್ಬೇಕು. ಬರೀ ತೇಗದೆ ಆಯ್ತು ಇವಳು ನಿಶಾ ರವೀಂದ್ರ. ತಿಂದ್ಬಿಡ್ತಾಳೆ ದನ ತಿಂದಂಗೆ. ಎಲ್ಲಿ ನೆಕ್ಸ್ಟ್? ಇಲ್ಲ, ಲೆಫ್ಟ್. ಓ ಮೈ ಗಾಡ್, ಏನು ರೋಡೇ ಬ್ಲಾಕ್ ಆಗಿದೆ. ಇಲ್ಲಿ ಈ ರೋಡಿಂದ ಹೋಗ್ಬೇಕಿತ್ತು ನಾವು. ಸೊ ಗೇಟ್ಸ್ ಓಪನ್ ಆಗಿ ನೀರೆಲ್ಲ ಫುಲ್ಲು ಬಂದು ನಾವು ಅಲ್ಲಿ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ ಗಾಯ್ಸ್. ಮಳೆ ಬೇರೆ ಬರ್ತಾ ಇದೆ. ಬ್ಯಾಡ್ ಲಕ್. ಸೊ ಇಫ್ ಪಾಸಿಬಲ್ ನಾಳೆ ಬೆಳಗ್ಗೆ ಇಲ್ಲಿಂದ ಹೊರಟಾಗ ಹೋದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಗಾಯ್ಸ್. ಫೀಲಿಂಗ್ ಸೋ ಸ್ಯಾಡ್. ಅದೇ ರೋಡಲ್ಲಿ ನೋಡಿ, ನಮ್ಮ ರೋಡೆಲ್ಲ ಹೆಂಗಾಗ್ಬಿಟ್ಟಿದೆ. ಆದ್ರೂ ಚೆನ್ನಾಗಿದೆ ಅಲ್ಲ ಒಂಥರ. ಇದು ಹಿಂಗೆ ಇಲ್ಲಿಂದ ಅಲ್ಲಿ ಕನೆಕ್ಟ್ ಆಗ್ತಿತ್ತು. ಅಲ್ಲಿ ನಿಂತಿದ್ದಾರಲ್ಲ ಅವರು, ಅಲ್ಲಿಗೆ. ಮತ್ತದು ಅಲ್ಲಿ ಗೇಟ್ಸ್ ಓಪನ್ ಆಗಿ ಬಂದಿರೋದು ನೀರು ಫುಲ್ಲು. ಗಾಯ್ಸ್, ಮಳೆ ಬರ್ತಾ ಇದೆ ತುಂಬಾ. ಇಲ್ಲೊಂದು ಪಾತ್ ಇದೆ. ಸೊ ಇಲ್ಲಿಂದ ಹೋಗ್ಬೋದು ಮೇಲ್ಗಡೆ. ಆ ಕಡೆಯಿಂದ ಹೋಗಿದ್ರೆ ಮೇಲ್ಗಡೆ ವ್ಯೂ ಸಿಗ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ರೋಡ್ ಬ್ಲಾಕ್ ಆಗಿದೆ. ಇಲ್ಲಿಂದ ಹೋಗೋಣ ಬನ್ನಿ. ಹೆಂಗಿದೆ ನಮ್ ಹ್ಯಾಟ್? ಮಳೆ ಬರ್ತಾ ಚೆನ್ನಾಗಿದೆ ನಿಂದ್ರಿ. ನನ್ನ ಹ್ಯಾಟ್ ಉದ್ರೋಗಿತ್ತು. ಓ ಮೈ ಗಾಡ್, ಇಷ್ಟು ನೀರು ಇಷ್ಟು ಬರೋದೇ ಇಲ್ಲ.
ಆಕ್ಚುಲಿ ಇಲ್ಲೂ ಓಪನ್ ಮಾಡ್ತಾರೆ, ಓಪನ್ ಮಾಡಿಲ್ಲ. ಇಲ್ಲೇ ಬಿಡ್ತಾರೆ ಅನ್ಸುತ್ತೆ. ನೀರಿದೆ, ಹುಷಾರಾಗಿ ನೋಡ್ಕೊಂಡು ನಡೀರಿ ಅಕ್ಕ, ಬಿಡಲ್ಲ ಅಂತ. ಚೆನ್ನಾಗಿರುತ್ತೆ. ಹೌದು, ಜೀವನದಲ್ಲಿ ಈ ತರ ಜೀವನದಲ್ಲಿ ಈ ತರ ನೋಡಿಲ್ಲ ನಾವು ನೋಡಿದ್ವಪ್ಪ. ಇವರು ಆಚೆ ಕುಡ್ದಂಗ್ ನೋಡಿದ್ಯಾ. ಓಕೆ ಗಾಯ್ಸ್, ಆ ಕಡೆ ಹೋಗಿದ್ರೆ ವ್ಯೂ ಚೆನ್ನಾಗಿರ್ತಾ ಇತ್ತು.